ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಟಿವಿಗೂ ಮುಂಚೆ ನನ್ನ ಸೀರಿಯಲ್ನಲ್ಲಿ ಸ್ಟೋರಿನ ನೋಡ್ಬೋದು, ಕೇಳ್ಬೋದು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಶಿವರಾಮೇಗೌಡ ಅವನ ತಮ್ಮ ಗೋವಿಂದನ್ ಜೊತೆ ಪಾರ್ಟಿ ಆಫೀಸ್ ಬಗ್ಗೆ ಮಾತಾಡ್ತಾನೆ. ಅದೇ ಟೈಮ್ಗೆ ಸುಭಾಸ ಬರ್ತಾನೆ. ಸುಭಾಸ ಬಾರ್ಲಾ ಇಲ್ಲಿ ಅಂತ ಕೇಳ್ತಾರೆ. ಹೇಳಿದಡಪ್ಪ ಅಂತ ಹೇಳ್ತಾರೆ. ನೀನು ಸ್ವಲ್ಪ ಪಾರ್ಟಿ ಆಫೀಸಿಗೆ ಹೋಗ್ಬಿಟ್ಟು ಬರಲಾ ಅಂತ ಹೇಳ್ತಾರೆ. ಪಾರ್ಟಿ ಆಫೀಸ್ಗ ಅದು ಬೂದ್ನೂರಲ್ಲಿ ಅದೇನೋ ಗಲಾಟೆ ಆಗೈತೆ ಅಂತ ದೊಡ್ಡಪ್ಪ, ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ನಾನು ಎಲ್ಲರನ್ನೂ ಜನ ಸೇರಿಸಿದ್ದೀನಿ, 150 ಜನನ ಸೇರಿಸಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಏನು ಸಮಸ್ಯೆ ಆಗೈತಂತಲ್ಲ ಅಲ್ಲಿ ಅಂತ ಹೇಳ್ತಾರೆ. ಏನೋ ಜನರು ಏನೇನೋ ಹೊಡೆದಾಡ್ಕೊಂಡಿದ್ದಾರಂತೆ ದೊಡ್ಡಪ್ಪ, ಅಲ್ಲಿಗೆ ಹೋಗ್ಬರ್ಬೇಕು. ಆಯಿತು, ಅಲ್ಲಿಗೆ ಹೋಗ್ಬರುವಂತೆ. ಮೊದಲು ಪಾರ್ಟಿ ಮೀಟಿಂಗ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಸ್ಟ್ ಎಲ್ಲ ಕೊಟ್ಬಿಟ್ಟು ಬರೋಗು ಅಂತ ಹೇಳ್ತಾರೆ. ಅದು ದೊಡ್ಡಪ್ಪ, ನಾನು ಅರ್ಜೆಂಟ್ ಹೋಗಲೇಬೇಕು ಅಂತ ಹೇಳ್ತಾರೆ. ನೀವೇನು ಅಲ್ಲಿಂದ ಫೋನ್ ಮಾಡಿದ್ರೆ ಅಂತ ತಲೆ ಕೆಡಿಸ್ಕೊಬಿಡಿ, ನಾನೇ ಅಲ್ಲಿಗೆ ಹೋಗ್ತಿದ್ದೀನಿ ಇವಾಗ ಅಂತ ಹೇಳ್ತಾರೆ. ಹೇಳ್ತಿಲ್ವಲ್ಲ, ಹೇಳ್ದಷ್ಟು ಕೇಳಲ್ಲ ಅಂತ ಅವ್ರ ಅಪ್ಪ ಬೈತಾರೆ. ದೊಡ್ಡಪ್ಪ, ಆದರೂ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ದೊಡ್ಡಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ ದೊಡ್ಡಪ್ಪ ಅಂತ ಹೇಳ್ತಾರೆ. ಆಯಿತು ಬಿಡ್ಲಾ, ನೀನೇ ಹೋಗ್ಬಿಟ್ಟು ಬರಲಾ ಗೋವಿಂದ, ಅವನೇನೋ ಅರ್ಜೆಂಟು ಕೆಲಸ ಅಂತ ಹೇಳ್ತಾವನಲ್ವಾ, ಅವನು ಹೋಗ್ಬಿಟ್ಟು ಬರಲಿ, ಅದೇನು ಮಾಡ್ತಾನೋ ಮಾಡಲಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಈಶ್ವರಿ ಮಾತಾಡ್ತಿರ್ತಾಳೆ. ಹೌದು, ಈಗ ನಮ್ಮ ಸುಭಾಸಂಗೆ ಶಾನೆ ಜವಾಬ್ದಾರಿ ಬಂದ್ಬಿಟ್ಟೈತೆ, ಎಷ್ಟು ಅಚ್ಚುಕಟ್ಟಾಗಿ ನಿಲ್ಲಿಸ್ತಾನೆ. ಆ ದೊಡ್ಡಪ್ಪ ಹೇಳಿದ ಕೆಲಸ ಎಲ್ಲನೂ ಮಾಡಕೊಂತಾನೆ. ಆಯಿತು ಕಣಪ್ಪ ಹೋಗ್ಬಿಟ್ಟು ಬಾ, ಅದೇನು ಕೆಲಸ ಮುಗಿಸ್ಕೊಂಡು. ಆಯ್ತು ಕಣಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಇನ್ನೊಂದು ಕಡೆ ಭದ್ರ ಹಾಗೆ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ. ಅದೇ ಟೈಮ್ಗೆ ಯಾಕ್ಲ ಅಣ್ತಮ್ಮ ಹಿಂಗೆ ಕೂತಿದ್ಯಾ ಅಂತ ಬರ್ತಾನೆ ಕೋಟ್ಲೆ. ಮತ್ತೆ ಇನ್ನೇನ್ಲ, ಮತ್ತೆ ಅಪ್ಪಯ್ಯ ಇವತ್ತು ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ ಅಂತ ನಾನು ಕಾಯ್ತಾನೆ ಇದ್ದೀನಿ, ಅವರು ಇನ್ನೂ ದೂರ ಹೋಗ್ತಾನೆ ಅವರೇ ಅಂತ ಹೇಳ್ತಾರೆ. ಹಂಗೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ಅಣ್ತಮ್ಮ, ನೀನು ಸುಮ್ಮನಿರು, ನನ್ನ ಮನಸ್ಸಲ್ಲಿ ನಂಗೆ ಅನಿಸ್ತಾನೆ ಐತೆ, ಆದಷ್ಟು ಬೇಗ ನೀವು ಬಿರ್ನೆ ಒಂದು ಆಗೇ ಆಯ್ತೀರಾ ಅಂತ ಹೇಳ್ತಾರೆ. ಅದು ಅಣ್ಣನ ಮೇಲೆ ಅಷ್ಟು ಕೆಟ್ಟ ಸುದ್ದಿ ಬಂದಿರಲಿಲ್ವಾ, ಅದಕ್ಕೆಮ್ಮ ಅದನ್ನೆಲ್ಲ ಒಂದೇ ಕ್ಷಣಾರ್ಧದಲ್ಲಿ ಹೇಗೆ ಓಡಿಸಾಗಿದ್ರು, ಅದೇ ರೀತಿ ಅಪ್ಪ ಮಗನ ಒಂದು ಮಾಡೋಕ್ಕೆ ಏನಾದರೂ ಮಾಡೇ ಮಾಡ್ತಾರೆ. ಅದಕ್ಕೆಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ ಕಣ್ಲ, ಆದಷ್ಟು ಬಿರ್ನೆ ನೀನು ಮತ್ತೆ ಶಿವರಾಮೇಗೌಡರು ಇಬ್ಬರು ಕೂಡ ಮಾತಾಡೇ ಆಡ್ತೀರ. ನನಗಂತೂ ನಂಬಿಕೆ ಐತಪ್ಪ, ಅದಕ್ಕೆ ಒಂದು ಮಾಡೇ ಮಾಡ್ತಾರೆ. ಅಷ್ಟು ಜನರ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ ಇದ್ದಿದ್ದನ್ನು ಒಂದು ಕ್ಷಣಾರ್ಧದಲ್ಲಿ ಬರೀ ಅವ್ರ ಮಾತಿಂದ ಹೋಗಿಸ್ಬಿಟ್ರು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸುಭಾಷ ಅವಳು ಹೇಳಿದಂಥ ಲಾಡ್ಜ್ಗೆ ಬಂದಿರ್ತಾನೆ. ಅಲ್ಲಿಗೆ ಚಂಪನು ಕೂಡ ಬಂದಿರ್ತಾಳೆ, ಬಟ್ ಗೊತ್ತಿರಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಕೂಡ ನಂದಿನಿ ಕೂಡ ಬಂದಿರ್ತಾರೆ. ನಂದಿನಿ, ನಾನು ಹೇಳಿದ್ಕೋಸ್ಕರ ಬಂದಲ್ಲ, ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ನಿಮ್ಮ ಮೇಲಿಗೆ ನಂಬಿಕೆ ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ. ಆದರೂ ನೀವು ಅವಳನ್ನ ಬಿಟ್ಟು ನಿಜವಾಗ್ಲೂ ನೀವು ನನ್ನ ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ. ಅದ್ಯಾಕೆ ನಂದಿನಿ, ಇನ್ನೂ ಡೌಟು, ಅವಳನ್ನ ಆದಷ್ಟು ಬೇಗ ಮನೆಯಿಂದ ಕಳಿಸಿ ನಿನ್ನನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ, ಮಹಾರಾಣಿ ಹಂಗೆ ನೋಡ್ಕೋತೀನಿ ಅಂತ ಹೇಳ್ತಾರೆ. ಸರಿಯಾಗಿ ಬಲಿಕ ಬಕ್ರ ಬಿತ್ತು ಅಂತ ಅನ್ಕೋತಿರ್ತಾನೆ ಸುಭಾಷ ಮನಸ್ಸಲ್ಲಿ. ಹಾಗೆ ಬಳೆ ಸೌಂಡ್ ಕೇಳಿಸುತ್ತೆ. ಏನಿದು ಸೌಂಡು, ಗೊತ್ತಿಲ್ಲ, ಏನೋ ಪಕ್ಕದ ರೂಮಲ್ಲಿ ಇರ್ಬೋದು ಅಂತ ಹೋಗಿ ಹಾಗೆ ಚೆಕ್ ಮಾಡ್ತಾನೆ. ನೋಡಿದರೆ ಅಲ್ಲಿ ಚಂಪಾ ಹಾಗೆ ಮರೆಯಲ್ಲಿ ನಿಂತಿರ್ತಾಳೆ. ನೀನು ಯಾಕೆ ಬಂದಿದ್ಯಾ ಇಲ್ಲಿ, ನಿನ್ನನ್ನು ಯಾರೇ ಬರೋಳಿದ್ದು ಅಂತ ಹೇಳ್ತಿರ್ತಾರೆ. ಹಾಗೆ ಚಂಪಾ ಮುಂದೆ ಬರ್ತಾ ಇರ್ತಾರೆ. ಅದೇನಾಯಿತು ಅಂದರೆ, ಹಿಂದಿನ ಸ್ಟೋರಿ ನೋಡೋದಿದ್ರೆ ಹೀಗೆ ಸುಭಾಷ ಒಂದು ಗಿಫ್ಟ್ನ ಇಟ್ಕೊಂಡು ಬಂದೆ, ಇಲ್ಲೇ ಬರ್ತಾ ಇದ್ದೀನಿ ಅಂತ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾನೆ. ಅದನ್ನು ಚಂಪಾ ಮತ್ತು ವಿದ್ಯಾ ಇಬ್ಬರು ಕೂಡ ನೋಡ್ತಾರೆ. ಎಲ್ಲೋ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ಈಗ ತುಂಬ ಒಳ್ಳೆಯರಾಗವ್ರೆ ಅಂತ ಹೇಳ್ತಾರೆ. ಏನು ಒಳ್ಳೆಯರಾಗವ್ರೆ, ಅವರು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾರೆ, ಅದನ್ನು ನಾವು ಕಂಡುಹಿಡಬೇಕು. ಒಳಗೊಂದು ಹೊರ್ಗೊಂದು ನಾಟಕ ಆಡ್ತಾ ಇದ್ದಾರೆ. ಮನೇಲಿ ಇರುವಾಗಲೇ ಒಂಥರ ಇರ್ತಾರೆ, ಹೊರಗಡೆ ಇರುವಾಗಲೇ ಒಂಥರ ಇರ್ತಾರೆ. ಮನೆಯಲ್ಲಿ ಗಂಡ್ಸ್ ಕೆಟ್ಟರೆ ಇಡೀ ಮನೆಯೇ ದಾರಿ ದಿಕ್ಕು ಕೆಟ್ಬಿಡುತ್ತೆ ಚಂಪಾ, ನಾವು ಅವ್ರನ್ನ ಹಿಂಬಾಲಿಸ್ಬೇಕು, ಪತ್ತೆದಾರಿ ಮಾಡಬೇಕು, ಬಾ ಇವ್ರದ್ದು ಏನು ಬುದ್ಧಿ ಅಂತ ತಿಳ್ಕೊಳ್ಳೋಣ ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಸುಭಾಷ ಹೋಗ್ಬಿಟ್ಟು ನಂದಿನಿ ಗಿಫ್ಟ್ ಕೊಡ್ತಾರೆ. ಒಂದು ಗಿಫ್ಟ್ ನೀನು ತಗೋ, ತುಂಬ ಖುಷಿ ಆಯಿತು, ಇಂಥ ಜಾಗದಲ್ಲೆಲ್ಲ ಮೀಟ್ ಮಾಡೋದೆಲ್ಲ ಬೇಡ ಬೇಬಿ, ನಮ್ಮ ದೊಡ್ಡಪ್ಪರ್ದು ಇರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದೇ ಟೈಮ್ಗೆ ವಿದ್ಯಾ ಕೂಗ್ತಾಳೆ. ಒಂದು ನಿಮಿಷ ನಿಂತ್ಕೋತೀರಾ ನಂದಿನಿಯವರೇ ಅಂತ ಕೇಳ್ತಾರೆ. ನೀವು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಚಂಪನು ಕೂಡ ಬರ್ತಾರೆ. ನೀವು ಸುಭಾಷ್ ಅವರ ಹೆಂಡತಿ ಅಲ್ವಾ, ನೀವು ಅವರ ಅಣ್ಣನ ಅತ್ತಿಗೆ ಅಲ್ವಾ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಎಲ್ಲ ಗೊತ್ತಿದ್ರು ನೀವು ಯಾಕೀಗ ಆಡ್ತಿದ್ದೀರಾ ನಂದಿನಿಯವರೇ, ಏನಾಗಿದೆ, ಅವರು ಏನು ನಿಮ್ಮನ್ನು ಕಟ್ಕೊಂಡೇನು ತುಂಬ ಏನು ಚೆನ್ನಾಗಿದ್ದಾರಾ, ಯಾಕೆ ಹಿಂಗೆ ಅಂದ್ಕೊಂಡಿದ್ದೀರಾ, ಇಲ್ಲ ನೀವು ಅಂದ್ಕೊಂಡಿರೋದು ತಪ್ಪು ಅಕ್ಕ, ಅವರು ತುಂಬ ಸಂತೋಷವಾಗೇ ಇದ್ದಾರೆ, ಹಿಂಗೇನೆ ನನ್ನ ಬಾಳನ್ನು ಕೂಡ ಸರ್ವನಾಶ ಮಾಡಿ ಮದುವೆ ಕೊಟ್ಟಿದ್ದು, ಇಲ್ಲ ನೀವು ಹೇಳ್ತಿರೋದೆಲ್ಲ ತಪ್ಪು ಅಂತ ಹೇಳಿ, ನಾವೇನು ತಪ್ಪು ಹೇಳ್ತಿಲ್ಲ ಅಕ್ಕ, ಇರೋದನ್ನೇ ಹೇಳ್ತಿದ್ದೀವಿ, ನಂತರ ನೀವು ಕೂಡ ದಾರಿ ಹಿಡಿಬೇಡಿ, ನಿಮ್ಮ ಬಾಳು ಹಾಳಾಗುತ್ತೆ. ಆಗ ವಿದ್ಯೆದಳು, ಹೌದಮ್ಮ ಸ್ವಲ್ಪ ಅರ್ಥ ಮಾಡ್ಕೊ
ಅವನಿಗೆ ಚಿಂದಂತ ಹೆಂಡ್ತಿ ಇದ್ದಾರೆ, ಅವನಿಗೇನೋ ಹೆಂಡ್ತಿದ್ರೆ ಮನೇಲಿದ್ದಾಳೆ, ನಿನ್ನ ಬಾಳು ಹಾಳಾದರೆ ನಿನಗೆ ಮತ್ತೆ ತಾಲಿ ಕಟ್ಸೋಕ್ಕೆ ಆಗಲ್ಲ, ನೀನು ಅವನ್ನ ಒಂದ್ಸಲ ಒಂದ್ಕಿತ ಪರೀಕ್ಷೆ ಮಾಡಿಬಿಟ್ಟು ನೋಡು ಅವನು ಎಂತನೋ ಅಂತ ಗೊತ್ತಾಗುತ್ತೆ, ಆಗ ನಿನ್ನ ಜೀವನ ನನ್ನ ಜೀವನ ಎಲ್ಲ ಕಡೆ ಉಳಿಯುತ್ತೆ ಅಂತ ಹೇಳಿ ಸಂಗೀತಗೆ ಹೇಳಿ ಕಳಿಸಿರ್ತಾರೆ. ಅದನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ. ಏನು ನೋಡಿ ಭಯ ಆಯ್ತಾ ಯಜಮಾನ್ರೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ನೀನು ಯಾರೇ ಇಲ್ಲಿಗೆ ಕರೆಸಿದ್ದು, ನಿನ್ನ ಯಾರೇ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು, ಹೋಗೇ ಇಲ್ಲಿಂದ ಮೊದಲು ಅಂತ ಹೇಳ್ತಾರೆ. ಆಗ ಜೋರಾಗಿ ತಳ್ಳೇ ಬಿಡ್ತಾನೆ. ರೀ ಏನು ಅಂದ್ಕೊಂಡಿದ್ದೀರಾ ನೀವು ನನ್ನ? ಎಷ್ಟು ಸಲ ನಾವು ನಿಮ್ಮನ್ನ ಸಹಿಸ್ಕೊಂಡಿರೋದು ಹೇಳಿ ಅಂತ ಹೇಳಿ ಹೋಗ್ತೀಯೋ ಇಲ್ವೋ ಅಂತ ಹೇಳಿ ಜೋರಾಗಿ ಹೊಡೆಯೋಕ್ಕೆ ಅಂತ ಸುಭಾಷ ಕೈ ಎತ್ತಿದ್ದಾನೆ. ಅದೇ ಟೈಮ್ಗೆ ಬಂದ ನೋಡಪ್ಪ ಶಿವರಾಮೇಗೌಡ, ಬಂದು ಕೈನ ಇಟ್ಕೋತಾರೆ. ಏನ್ಲಾ ಇದು, ಏನು ಮಾಡ್ತಿದ್ದಿಲ್ಲ ಅಂತ ಹೇಳಿ ಕೈನ ಹಾಗೆ ನುಲ್ಸ್ಬಿಟ್ಟು ಕೆಳಗಡೆ ಬಿಸಾಕ್ತಾಳೆ. ಏನ್ಲಾ ಇದು, ಏನು ಕೆಲಸ ಮಾಡೋಕ್ಕೆ ಬಂದಿದ್ಯಾ ನೀನು? ಇದೇನಾ ಪಾರ್ಟಿ ಆಫೀಸು? ಇದೇನಾ ಮೀಟಿಂಗ್ ಮಾಡ್ತಿರೋದು ನೀನು ಅಂತ ಹೇಳ್ತಾರೆ. ಅದು ದೊಡ್ಡಪ್ಪ ನೀವೆಲ್ಲ ಇಲ್ಲಿ ಹೇಗೆ ಬಂದ್ರಿ ಅಂತ ಕೇಳ್ತಿದ್ಯಾ? ಏನಿದು ಅಂತ ಕೇಳ್ತಾರೆ. ಆಗ ನಂದಿನಿ ಹೇಳ್ತಾರೆ, ಅಂಕಲ್ ನಾನು ಹೇಳ್ತೀನಿ ಅಂಕಲ್, ಇವನಿಗೆ ಚಂಪಾ ಜೊತೆ ಬದುಕೋಕ್ಕೆ ಇಷ್ಟ ಇಲ್ವಂತೆ, ನೀವೆಲ್ಲರೂ ಕೂಡ ಹಿಂಸೆ ಮಾಡಿ ಅವ್ರ ಜೊತೆ ಮದುವೆ ಮಾಡಿದ್ರಂತೆ, ಅವ್ರಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ನಾನು ಇಲ್ಲಿಗೆ ಬನ್ನಿಲ್ಲ ಅಂತ ಅಂದರೆ ನಾನು ಸತ್ತೋಗ್ತೀನಿ ಅಂತ ನನಗೆ ಬೆದರಿಸಿದ್ರು ಅಂಕಲ್, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಏನಿಲ್ಲ ಈ ಮನೆಯಲ್ಲಿ ಬುದ್ಧಿ ಬೇರೆ ಆಯಿತಾ ನಿನಗೆ ಅಂತ ಗೋವಿಂದೇಗೌಡ ಹೇಳ್ತಿರ್ತಾರೆ. ಮುತ್ತನಂತ ಹೆಂಡ್ತಿ ಇಟ್ಕೊಂಡು ನೀನು ಇಂಥ ಕೆಲಸನ ಮಾಡೋದು ಅಂತ ಹೇಳಿ ಶಿವರಾಮೇಗೌಡ ಜೋರಾಗಿ ಹೊಡಿತಾ ಇರ್ತಾಳೆ. ಮುಚ್ಚೋ ಬಾಯಿ, ನಮ್ಮ ಇಂಥ ಮುತ್ತಿನಂಥ ಮನೇಲಿ ಹೆಂಡ್ತಿ ಇಟ್ಕೊಂಡು ಇನ್ನೊಂದು ಬಾಳುನ, ಅದು ಇಷ್ಟೆಲ್ಲ ಮಾತಾಡಿದ್ಯಾ ಅವಳ ಬಗ್ಗೆ, ಡಿವೋರ್ಸ್ ಕೊಟ್ಟು ಈ ಹುಡುಗಿ ಬಾಳು ಹಾಳು ಮಾಡೋಕ್ಕೆ ನಿಂತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಪಟ ಹಾಗೆ ಹೊಡಿತಾ ಇರ್ತಾರೆ. ಅದು ಅಂಕಲ್, ಇವನಂಥ ಪಾಪಿನ ನಂಬಿದಕ್ಕೆ ನಂಗೆ ಒಳ್ಳೆ ಪಾಠ ಆಯಿತು ಅಂತ ಹೇಳ್ತಾಳೆ. ಆಗ ನಂದಿನಿ ಕೂಡ ಜೋರಾಗಿ ಒಂದು ಕೆಪಾಲು ಕೊಡಿತಾರೆ. ಯಾವತ್ತಾದರೂ ನಿನ್ನ ಕಡೆ ಬಂದರೆ ಸರಿ ಇರಲ್ಲ ಗೊತ್ತಾಯ್ತಾ, ಇದೆ ಲಾಸ್ಟು. ನೀನು ಹೆಣ್ಮಕ್ಳು ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ? ನಾಯಿ, ಇನ್ನೊಂದ್ಸಲ ನಾನು ಇಂದ್ರೆ ಬಂದರೆ ಮಾತ್ರ ಸರಿಯಲ್ಲ, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನೀನು ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿ ಚೆನ್ನಾಗಿರೋದನ್ನ ಕಲಿಯಮ್ಮ ಅಂತ ಹೇಳ್ತಾರೆ ಶಿವರಾಮೇಗೌಡ. ನಡಿಲ ಮನೆಗೆ ಅಂತ ಹೇಳಿ ಅಲ್ಲಿ ತಳ್ದನು ಇಲ್ಲಿ ಬಂದು ಮನೆಗೆ ಬಂದು ಬಿದ್ದೋಯ್ತಾನೆ. ಇವತ್ತು ಈ ಹೆಣ್ಮಗಳು ಇವನ ಬಗ್ಗೆ ಹೇಳಲಿಲ್ಲ ಅಂತ ಅಂದಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಯ್ತಿತ್ತು. ಇವನು ಇಂಥ ನಾಯಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಶಿವರಾಮೇಗೌಡ ಬೈತಿರ್ತಾರೆ. ಎಲ್ಲರೂ ಕೂಡ ಬಂದು ಶಾಕಾಗಿ ನೋಡ್ತಿರ್ತಾರೆ. ಇವನೆಂಥ ಘನಂದಾರಿ ಕೆಲಸ ಮಾಡಿದ್ದಾನೆ, ನಮ್ಮ ವಂಶಕ್ಕೆ ಕೆಟ್ಟು ಹುಳ ಅಂದರೆ ಇವನೇ ಅಂತಲೇ ಅನಿಸುತ್ತೆ. ಹೋಗು ಗೋವಿಂದ, ದೇವ್ರ ಮನೇಲಿ ಚಾವಟಿ ಐತೆ, ಮೊದಲು ಎತ್ಕೊಬರೋಗು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಈಶ್ವರಿ ಹಾಗೆ ಅಳ್ತಾ ಇರ್ತಾಳೆ. ಇವನ್ನ ನಾನು ಏನೋ ಅಂದ್ಕೊಂಬಿಟ್ಟಿದ್ದೆ, ನಾನು ಎಲ್ಲ ಅಧಿಕಾರಗಳನ್ನು ಇವಳು ಕೊಟ್ಟು ನಾನು ಸಿಕ್ಕಾಕೋತಿದ್ದಲ್ಲ, ನನ್ನ ಮರ್ಯಾದೆನೂ ಕೂಡ ಕಳ್ಕೊತಿದ್ದಲ್ಲ ಅಂತ ಅವನೇ ಬೈಕೋತಿದ್ದ. ಹೋಗು, ಅಲ್ಲಿ ಚಾವಟಿ ಐತೆ, ಹೋಗು ತಗೊಂಬರೋಗು, ಎತ್ಕೊಬರೋಗು ಅಂತ ಕಳಿಸ್ತಾರೆ. ಆಗ ಗೋವಿಂದ ಚಾವಟಿನ ಎತ್ಕೋತಾರೆ. ದೊಡ್ಡಪ್ಪ ದಯವಿಟ್ಟು ನಾವು ಕ್ಷಮಿಸ್ಬಿಡು ದೊಡ್ಡಪ್ಪ ಅಂತಿರ್ತಾನೆ ಸುಭಾಷ. ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ ಅಂತ ಹೇಳಿ ಚೌಟಿ ತಗೊಂಡು ಪಟ ಅಂತ ಹೇಳಿ ಹೊಡಿತಿರ್ತಾರೆ. ಆಗ ಈಶ್ವರಿ, ಬೇಡ ಬಾವ ಹೊಡಿಬೇಡಿ ಬಾವ ಅಂತ ಹೇಳ್ತಿರ್ತಾರೆ. ಆಗ ಎಲ್ಲರೂ ಕೂಡ ಅವನ್ನ ಬಿಡಿಸ್ಕೊಳಕ್ಕೆ ಅಂತ ಬಿಡ್ತಾರೆ. ಯಾರಾದರೂ ಬಿಡಿಸ್ಕೊಳಕ್ಕೆ ಬಂದರೆ ಮಧ್ಯದಲ್ಲಂತೂ ಸರಿಯಿಲ್ಲ. ನಿನ್ನಂಥ ಹುಳುಗ ಜನ್ಮ ಕೊಟ್ಟಿದ್ದು ಈ ಮನೆಯಲ್ಲಿ. ನನ್ನ ವಾರಸ್ದಾರ ಮಾಡ್ಕೋಬೇಕು ಅಂತಿದ್ನಲ್ಲ, ನಿನ್ನಂತೂ ವಾರಸ್ದಾರ ಮಾಡ್ಕೊಂಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನೇ ಕೆಡಗ್ಬಿಡ್ತಿದೆ. ಎಷ್ಟು ದಿವಸದಿಂದ ಕಾಯ್ತಿದ್ಲ ಇಂಥ ಕೆಲಸ ಮಾಡೋಕ್ಕೆ ನೀನು? ನಿಂಗೆ ನಾಚಿಕೆ ಮನ ಮರ್ಯಾದೆ ಇಲ್ವಾ? ಯಾರಾದರೂ ಮಧ್ಯಕ್ಕೆ ಬಂದರೆ ನಿಜವಾಗ್ಲೂ ಆಚೆ ಕಳಿಸ್ಬಿಡ್ತೀನಿ ಎಲ್ಲರೂ ಅಂತ ಬೈತಿರ್ತಾರೆ. ಇವನು ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನಿಂತ್ಕೋಬಾರ್ದು, ಇವನು ಈ ಮನೇಲಿ ಬದುಕೋಕ್ಕೆ ಇವನು ಅರ್ಹನಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಈಶ್ವರಿ, ಬಾವ ಹೊಡಿಬೇಡಿ ಕಣ್ ಬಾವ, ಎತ್ಕೊಳ್ಳು ನೋಡೋಕ್ಕಾಗ್ತಿಲ್ಲ, ದಯವಿಟ್ಟು ಬಿಟ್ಬಿಡಿ. ಅಲ್ಲ ಕಣವ, ಇನ್ನೊಂದು ಹೆಣ್ಣಿಗೆ ಮೋಸ ಮಾಡ್ತಿದ್ರೆ ಇನ್ನೊಂದು ಹೆಣ್ಣು ಅದನ್ನು ನೋಡ್ಕೊಂಡಿರೋಕ್ಕಾಗುತ್ತಾ? ನನಗೂ ನಿನ್ನ ಮೇಲೆ ನೀನು ಈಗ ಮಾತಾಡ್ತಿದ್ರೆ ನಿನ್ನನ್ನು ಕಂಡ್ರೆ ನನಗೆ ಬೇಜಾರಾಗ್ತಿದೆ. ನನಗೂ ಇವನು ಮಾಡಿರೋದು ತಪ್ಪೇ ಬಾವ, ಆದರೂ ಎತ್ಕೊಳ್ಳು, ನೀವು ಹಿಂಗೆ ಹೊಡಿತಾ ಇದ್ರೆ ನನಗೆ ನೋಡಿಕೊಂಡು ಇರೋಕ್ಕಾಗ್ತಿಲ್ಲ ಬಾವ. ಮುತ್ತಿನಂಥ ಹೆಣ್ತಿ ಇಟ್ಕೊಂಡು ಮನೇಲಿ ಇಂಥ ಕೆಲಸನವ ಮಾಡೋದು ಇವನು? ಕೆಟ್ಟು ಹುಳುವೆ, ಮೊದಲು ಇವನು ನನ್ನ ಕಣ್ಣೆದುರುಗಡೆ ಇರಬಾರ್ದು, ಈ ಮನೆಯಿಂದ ಹೊರಗೆ ತಳ್ಳಿ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.